ದ್ವಿತೀಯ ಪಿಯುಸಿಯ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ವಿದ್ಯಾರ್ಥಿಗಳಲ್ಲಿ ಕಾಲೇಜುಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಪೋಷಕರು ಮಕ್ಕಳಿಗೆ ಸಿಹಿಯನ್ನ ತಿನ್ನಿಸಿ ಖುಷಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಎಕ್ಸಾಕ್ಟ್ ಆಗಿ ಟೋಟಲ್ ಎಷ್ಟು ಪರ್ಸೆಂಟೇಜ್ ಜೊತೆಗೆ ಯಾವ ವಿಭಾಗದಲ್ಲಿ ಯಾರು ಪ್ರಥಮ, ಯಾರು ದ್ವಿತೀಯ, ಯಾರು ತೃತೀಯ, ಈ ಡೀಟೇಲ್ಸ್ ಸಂಜೆ 6:15ಕ್ಕೆ ಸಿಗುತ್ತೆ. ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಆ ಮಾಹಿತಿಯನ್ನ ನೀಡೋರಿದ್ದಾರೆ. ಆಕ್ಚುಲಿ ಮಧ್ಯಾಹ್ನ 3 ಗಂಟೆಗೆ ಪ್ರೆಸ್ ಮೀಟ್ ಆಗಬೇಕಾಗಿತ್ತು. ಆದರೆ ಚುನಾವಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ, ಬೈ ಎಲೆಕ್ಷನ್ ನಡೀತಾ ಇರುವಂತಹ ಕಾರಣಕ್ಕಾಗಿ ಪರ್ಮಿಷನ್ ಸಿಕ್ಕಿಲ್ಲ ಚುನಾವಣಾ ಆಯೋಗದಿಂದ. ಹಾಗಾಗಿ 6:15 ಚುನಾವಣಾ ಪ್ರಕ್ರಿಯೆ, ಮತದಾನದ ಪ್ರಕ್ರಿಯೆ ಮುಕ್ತಾಯದ ನಂತರದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಆ ಡೇಟಾನ ನೀಡುವವರಿದ್ದಾರೆ. ಲಾಸ್ಟ್ ಇಯರ್ ಅವ್ರು ತಗೋದಿರಾ? ಕಳೆದ ಬಾರಿ ದ್ವಿತೀಯ ಪಿಯುಸಿಯಲ್ಲಿ ಒಟ್ಟಾರೆಯಾಗಿ 73.45% ವಿದ್ಯಾರ್ಥಿಗಳು ತೇರ್ಗಡೆಯನ್ನ ಹೊಂದಿದ್ರು. ಈ ಬಾರಿ ಸುಮಾರು 86% ವಿದ್ಯಾರ್ಥಿಗಳು ತೇರ್ಗಡೆಯನ್ನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಓಕೆ, ನಮ್ಮ ಜೊತೆ ಈಗ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 595 ಅಂಕಗಳನ್ನು ಪಡೆದಂಥ ಚೈತನ್ಯ ಟೆಕ್ನೋ ಸ್ಕೂಲ್ನ ಯಶ್ಮಿತಾ ಅವರು ದೂರವಾಣಿ ಸಂಪರ್ಕದಲ್ಲಿ. ಯಶ್ಮಿತಾ ಅವರೇ, ನಮಸ್ಕಾರ. ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಷ್ಟು ಮಾರ್ಕ್ಸ್ ನಿರೀಕ್ಷೆ ಮಾಡಿದ್ರೆ ಅಥವಾ ಇದಕ್ಕಿಂತ ಹೆಚ್ಚು ಬರಬೇಕು ಅನ್ನುವಂಥ ನಿರೀಕ್ಷೆ ಏನಾದರೂ ಇತ್ತಾ ಯಶ್ಮಿತಾ? ಎಷ್ಟು ಖುಷಿ ಇದೆ ಮಾರ್ಕ್ಸ್ ಬಗ್ಗೆ? ಈ ಮಾರ್ಕ್ಸ್ ಬಗ್ಗೆ ತುಂಬಾ ಖುಷಿ ಇದೆ. 600 ಅಂಕ ಪಡಿಬೇಕು ಅಂತ ಟಾರ್ಗೆಟ್ ಅಲ್ಲೇ ಓದಿದ್ದು. PCMCಲಿ ಸೆಂಟಮ್ ಬಂದಿದ್ದು, ಬಹಳ ಖುಷಿ. ಓಕೆ, ಎಕ್ಸಾಮ್ಗೆ ತಯಾರಿ ಹೆಂಗಿತ್ತು ಯಶ್ಮಿತಾ? ಎಷ್ಟು ದಿನಗಳಿಂದ ತಯಾರಿ ಮಾಡ್ಕೊಂಡಿದ್ರಿ? ಯಾವ ತರ ತಯಾರಿ ಮಾಡ್ಕೊಂಡಿದ್ರಿ ಅಂತ ಹೇಳ್ಬೋದಾ ನಮಗೆ? ಎಕ್ಸಾಮ್ಗೆ ಡೇ 1 ಇಂದನೇ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದು. NCERT ಲೈನ್ ಟು ಲೈನ್ ಓದಿದ್ದು. ಡೀನ್ ಸರ್, ಪ್ರಿನ್ಸಿಪಲ್, ಟೀಚರ್ ಸಹಾಯದಿಂದ ಇದಾಯಿತು. ಪೇರೆಂಟ್ಸ್ ಸಹಾಯ ಮಾಡಿದ್ರು. ಅದರಿಂದನೇ ಈ ಅಂಕ ಪಡೆಯಲಾಯಿತು. ಓಕೆ, ಎಕ್ಸಾಮ್ ಟೈಮಲ್ಲಿ ಯಾವ ಥರ ಇತ್ತು ನಿಮ್ಮ ಟೈಮ್ ಟೇಬಲ್? ಹೆಂಗಿತ್ತು ಎಕ್ಸಾಮ್ ಟೈಮಲ್ಲಿ? ಹೆಚ್ಚಿನ ಪ್ರಿಪ್ರೇಷನ್ ಯಾವ ಥರ ಮಾಡ್ತಾ ಇದ್ರಿ? ಅದಕ್ಕೇನು ಪ್ಲಾನ್ ಮಾಡ್ಕೊಂಡಿದ್ರಿ ಅಂತ ಹೇಳಿ? ಎಕ್ಸಾಮ್ ಟೈಮಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಕೂತ್ಕೊಂಡು ಓದಿದ್ದು. ದಿನ 12 to 13 hours ಓದಿದ್ರಿಂದ ಮಾಡೋಕ್ಕಾಯ್ತು. ಓಕೆ, ಪೇರೆಂಟ್ಸ್ ಹಾಗೆ ಟೀಚರ್ಸ್ ಸಪೋರ್ಟ್ ಹೆಂಗಿತ್ತು ಅಂತ ಹೇಳಿ? ಯಾವ ಥರ ನಿಮಗೆ ಬೂಸ್ಟ್ ಅಪ್ ಮಾಡ್ತಾ ಇದ್ರು, ಮೋಟಿವೇಟ್ ಮಾಡ್ತಾ ಇದ್ರು ಎಕ್ಸಾಮ್ಗೆ ಓದೋದಕ್ಕೆ? ಪೇರೆಂಟ್ಸ್ ಮತ್ತು ಟೀಚರ್ಸ್ ಸಪೋರ್ಟ್ ತುಂಬ ಇತ್ತು. ನಾವು ಯಾವುದೇ ಟೈಮಲ್ಲಿ ಡೌಟ್ಸ್ ಕೇಳಿದ್ರು ಕ್ಲಾರಿಫೈ ಮಾಡ್ತಾಯಿದ್ರು. ತುಂಬ ಹೆಲ್ಪ್ ಮಾಡಿದ್ರು. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಯಶ್ಮಿತಾ? ಏನು ಪ್ಲ್ಯಾನ್, ಏನು ನಿಮ್ಮದು ಫ್ಯೂಚರ್ ಪ್ಲ್ಯಾನ್, ಕನಸು ಏನಿದೆ ನಿಮ್ಮದು? M.Tech ಮಾಡಬೇಕು ಅಂತ ಇದ್ದೀನಿ. ಓಕೆ, ಮನೆಯವರೆಲ್ಲ ಫುಲ್ ಖುಷಿಯಾಗಿದ್ದಾರಾ ನಿಮ್ಮ ಮಾರ್ಕ್ಸ್ಗಳನ್ನು ನೋಡಿ? ಹಾಂ, ತುಂಬ ಖುಷಿಯಾಗಿದ್ದಾರೆ ಎಲ್ಲ. ರೈಟ್, ಥ್ಯಾಂಕ್ ಯು ಯಶ್ಮಿತಾ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.